ಇದು ಮದ್ಲೂರು ಪಂಚಾಯತಿ, ಇದು ಬಪ್ನುಡಿ ಗ್ರಾಮ. ಇದು ಯಾವ ಪೊಲಿಟಿಷಿಯನ್ ವ್ಯಾಪ್ತಿಗೆ ಬರುತ್ತೆ? ಪಟ್ನಾಕ್ನಳ್ಳಿ ಪೊಲಿಟಿಷಿಯನ್ಗ. ಏನಕ್ಕೆ ಇದು ಕಾರಣ ಬೇಕಲ್ಲ? ಏನಕ್ಕೆ ಸುಮ್ಮನೆ ಯಾರಾದ್ರೂ ನಿಮಗೆ ಏನಾದ್ರು ಇಲ್ಲ ಅಕ್ಕಪಕ್ಕ ಯಾರ ಮೇಲಾದ್ರೂ ಅನುಮಾನ ಏನಾದ್ರು? ಅನುಮಾನ ಏನಿಲ್ಲ ಸರ್, ಟೀಚರೇ ಬಂದ್ ಹೇಳಾರು. ಏನಕ್ಕೆ ಟೀಚರ್ ಬಂದು ಏನಕ್ಕೆ ಹೇಳ್ತಾರೆ? ಟೀಚರು ಎತ್ಕೋಬೇಡ್ರಿ, ನಾವು ಟೀಚರ್ ಬಂದು ಏನಕ್ಕೆ ಹೇಳ್ತಾರಕ್ಕ? ಏನ್ ಹೇಳಾರಂದ್ರೆ ನೀವು ಸ್ವಂತ ಹಾಕಿಸ್ಕೊಳ್ರಿ, ಸ್ವಂತ ಹಾಕ್ಸ್ಕೊಂಬೋದಕ್ಕ ಎತ್ಬೇಡ್ರಿ, ನಮ್ ಬೆಳೆ ಒಣಗುತ್ತೆ ಅಂತ ಹೇಳೋರು. ಏನಾದ್ರು ನೀವೇನೋ ವ್ಯವಸಾಯ ಮಾಡ್ತಾ ಇದೀರಾ? ನಾವೇನು ವ್ಯವಸಾಯ ಇಲ್ಲ, ಬರೀ ಬೀಳಿರೋದು ವೇಸ್ಟ್ ನೀರು ಹೋಗ್ಲಿ ಅಂತ ನೀರು ಚೆನ್ನಾಗಿ ಬರಕ್ ನಿಂತ್ಕೊಂಡ್ವಲ್ಲ, ಒಂದ್ ಸ್ವಲ್ಪ ಮನೆಗೆ ಕುಡಿಯಕ್ಕೆ ಎತ್ಕೊಂತಿದ್ವಿ. ಎತ್ಕೊಂಡು ವೇಸ್ಟ್ ನೀರು ಹೋಗ್ಲಿ, ವೇಸ್ಟ್ ನೀರು ಕುಡ್ದಿರೋದ್ರಿಂದ ನೆಗಡೆ ತಲೆನೋವಾಗೈತೆ, ಹುಷಾರಿಲ್ದಂಗ ಆಗೈತೆ ಅಂತ ಎತ್ ಬಿಟ್ಟು ಒಂದ್ 2 ರಾತ್ರಿ ವೇಸ್ಟ್ ಹೋಗ್ಲಿ ಅಂತ ಎತ್ ಬಿಟ್ಟಿದ್ಕೆ ರಾತ್ರಿ ಈ ತರ ಆಗೈತೆ. ಈಗ ಏನು ನೀವೇನ್ ಮಾಡ್ಬೇಕು ಅಂತ ಅನ್ಕೊಂತ ಇದ್ರಿ ಇವಾಗ? ನೆಕ್ಸ್ಟ್ ಇದನ್ನ ಪೊಲೀಸ್ ಸ್ಟೇಷನ್ಗೆ ಅದು ಕಂಪ್ಲೇಂಟ್ ಮಾಡಿದೀವಿ, ಅದರಿಂದ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ನ್ಯಾಯ ಒದಗಿಸ್ಬೇಕು. ಪ್ರಾಬ್ಲಮ್ ಆದ್ರೆ ಇಲ್ಲ, ಇದು ಪದೇ ಇದೇ ತರ ಆದ್ರೆ ಬೋರಿಂದು ನಮ್ಗೆ ರಕ್ಷಣೆ ಏನ್ ಸರ್? ನಾವು ಈ ಕಾರ್ಡಲ್ಲಿ ಇದ್ದೀವಿ, ಏನಾದ್ರು ಪ್ರಾಬ್ಲಮ್ ಆದ್ರೆ ಅದಕ್ಕೆ ರಕ್ಷಣೆ ಕೊಡ್ಬೇಕು ಸರ್. ಅಲ್ಲ, ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರು ಅಂತ ಅಂದ್ರೆ ಅದೇ ನೀರು ಎತ್ಕೋಬೇಡ್ರಿ ಅಂದ್ರು ಎತ್ತುತ್ತವ್ರೆ ಅಂತ, ನೀರ್ ಚೆನ್ನಾಗ್ ಬರ್ತದೆ. ಅಲ್ಲ, ಅವರು ಏನಕ್ಕೆ ಎತ್ಕೋಬೇಡ್ರಿ ಅಂತ ಹೇಳ್ತಾರೆ? ಏನಕ್ಕೆ ಎತ್ಕೋಬೇಡ್ರಿ, ನೀವು ಸ್ವಂತ ಟಿ.ಸಿ ಹಾಕಿಸ್ರಿ, ಹಾಕಿಸ್ದಾಗ ಎತ್ಕೊಳ್ರಿ, ಅಲ್ಲೇ ತಕ್ಕ ಎತ್ಬೇಡ್ರಿ, ಮನೆಗೆ ಎತ್ಕೊಳ್ರಿ, ಆಫ್ ಮಾಡ್ರಿ ಅಂತ ಹೇಳೋರು. ನಾವು ವೇಸ್ಟ್ ಹೋಗ್ಲಿ ಅಂತ, ಚೆನ್ನಾಗಿರ್ತವೆ ವೇಸ್ಟ್ ಹೋದ್ರೆ ಅಂತ ಎತ್ ಬಿಟ್ಟಿದೀವಿ ಸರ್. ಅಂದ್ರೆ ನೀವೇನು ಯಾರಿಗೇನೋ ರೈತರುಗಳಿಗೆ ಅಕ್ಕಪಕ್ಕ ಬೆಳೆಗಳಿಗೆ ಏನು ಸಮಸ್ಯೆ ಕೊಟ್ಟಿಲ್ಲ? ನಾವೇನ್ ಸಮಸ್ಯೆ ಕೊಟ್ಟಿಲ್ಲ. ಅವ್ರು ಹೇಳಿದಾಗ ಅವ್ರಿಗೆ ಎದ್ರಕಂಡೆ ನಾವು ಆಫ್ ಮಾಡಿದೀವಿ. ಬಿಡು, ಅವ್ರ ಬೆಳೆ ಒಣಗ್ತೈತೆ, ಅವ್ರ ಬೆಳೆ ಒಣಗದ್ ಬೇಡ, ನಾವು ಎತ್ಕೊಂಡು ಕುಡಿಯಕ್ಕೋಸ್ಕರ. ಅಂದ್ರೆ ನೀವು ಈ ಮೋಟರ್ನ ಎತ್ಕೊಂಡು ಬರೀ ಮನೆ ಬೆಳಕಿಗೆ, ದಿನನಿತ್ಯ ಬೆಳಕಿಗೆ ಮಾತ್ರ ಬಳಸ್ತಾ ಇದ್ರಿ? ಮನೆಗ್ ಮಾತ್ರ, ಇನ್ನೇನ್ಕೂ ಇಲ್ಲ. ಅದೇ ಅಂದ್ರೆ ವೇಸ್ಟ್ ಹೋಗ್ಲಿ, ಇನ್ನೇನ್ ನಾವು ಬೀಳಿ ಬಿಟ್ಟಿದೀವಿ ಬಿಟ್ರೆ ಹೊಲ್ದಾಗ ಏನು ಬೆಳೆ ಇಲ್ವಾ ಸರ್? ಎಸ್.ಸಿ ಸಮುದಾಯದವರು ಅಷ್ಟೇ ಸರ್. ನಾವು ಎಸ್.ಸಿ ಸಮುದಾಯವರು ಬಡ ಕುಟುಂಬದಿಂದ ಬೆಳೆದಿರೋರು. ನಾವು ಈ ಕುಡಿಯೋ ನೀರಿಗೆ ಹೊಲದಲ್ಲಿ ಮನೆ ಕಟ್ಕೊಂಡು ವಾಸ ಇರೋಕ್ಕೋಸ್ಕರನ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇಲ್ಲಿದ್ರು. ಇಲ್ಲಿರೋದ್ರಿಂದನ ಕುಡಿಯಕ್ ನೀರ್ ಬೇಕಲ್ಲ ಸರ್. ಕುಡಿಯಕ್ ನೀರ್ ಬೇಕಾಗಿದ್ದು ಮತ್ತೆ ವ್ಯವಸಾಯ ಮಾಡ್ಕೊಂಡಿರೋಕ್ಕೋಸ್ಕರ ಬೋರ್ ಹಾಕ್ಸ್ಕೊಂಡಿದ್ವಿ ಒಂದೊಂದು ವರ್ಷದ ಇಂಚೆ ಈ ಕಡೆ ಹಾಕ್ಸ್ಕೊಂಡಾಗ 1 ವರ್ಷ ಆದ್ಮೇಲೆ ನಾವು ಮೋಟರ್ ಪಂಪ್ ಬಿಟ್ಟಿರ್ಲಿಲ್ಲ. ಮೊನ್ನೆ ಒಂದು 4 ತಿಂಗಳಿಂದ ಮೋಟರ್ ಪಂಪ್ ಬಿಟ್ಟಿದ್ವಿ ಸರ್. ಈ ಅಕ್ಕಪಕ್ಕ ಇರೋರು 4-5 ಜನ ಟಿ.ಸಿ ಹಾಕೊಂಡು ಅವರು ಓಡಿಸ್ತಾ ಇದ್ರು. ಅವ್ರು ಬಂದ್ಬಿಟ್ಟು ನೀವ್ ಎತ್ಬೇಡ್ರಿ ನಮ್ಮ ಅಣ್ಣ ನನ್ಗೆ ಹೇಳಿಲ್ಲ, ನಮ್ಮ ಅಣ್ಣನ ಮತ್ತಿಗೆ ನಾನು ಇಲ್ದಾಗ ಬಂದು ನೀವ್ ಎತ್ತಬಾರ್ದು, ನೀವು ಕುಡಿಯಕ್ ಮಾತ್ರ ಎತ್ಕೋಬೇಕು, ನೀವ್ ಎತ್ತಿರೆ ನಮ್ಮ ಸುಟ್ಟೋಗ್ತೈತೆ ಅಂತ ಹೇಳಿದ್ರು ಸರ್. ನಾವು ಪಾಪ ಏನೋ ಅವರು ದುಡ್ಡು ಹಾಕ್ಸ್ಕೊಂಡ್ ಮಾಡಿಕೊಂಡ್ರೆ ಬೆಳೆ ಇಕ್ಕೊಂಡ್ರೆ ನಮ್ಮದ್ ಬೆಳೆ ಇಲ್ಲ, ಹಂಗಾಗಿನ ಬಿಡ್ರಿ, ಆಫ್ ಮಾಡ್ರಿ, ಕುಡಿಯಕ್ ಎತ್ಕೊಳ್ರಿ ಅಂತ ಹೇಳಿದ್ವಿ. ಮೊನ್ನೆ ತಿರ್ಗಾ ಮತ್ತೆ ನಮ್ ಬೋರಲ್ಲಿ ನೀರು ಕಮ್ಮಿ ಆಗಿತ್ತು. ಮತ್ತೆ ಒಂದ್ 6 ಲಿಂತ್ ಬಿಟ್ಟು ಬೋರ್ ಸ್ಟಾರ್ಟ್ ಮಾಡಿದ್ವಿ. ಮಾಡಿದಾಗ ಅದ್ರಲ್ಲಿ ಗ್ರೀಸು ಆಯಿಲ್ ಇರುತ್ತಲ್ಲ ಸರ್, ಅದ್ರಲ್ಲಿ ಕುಡಿದು ನೆಗಡೆ ಕೆಮ್ಮು ಆಗಿತ್ತು ಇವ್ರಿಗೆ. ಹಂಗಾಗಿ ಅದ್ರ ನೀರು ಹೋಗ್ಲಿ ಅವಾಗ ಇವ್ರನ್ನ ಬೋರ್ನರ್ ಕೇಳೋದಕ್ಕೆ 1 ವಾರ 15 ದಿನ ಎತ್ತಿ ಬಿಡ್ರಿ, ಅದೆಲ್ಲ ಗಲೀಜು ಹೋಗ್ಲಿ, ಆಮೇಲಿಂದ ಕುಡಿಯಕ್ ನೀರು ಸ್ವಚ್ಛವಾಗಿ ಬರುತ್ತೆ ಅಂತ ಹೇಳಿದ್ಕೋಸ್ಕರ ಇವರು ಮೊನ್ನೆ 2 ದಿನ ಆನ್ ಮಾಡ್ಯಾರ ಸರ್. ನೈಟ್ ಆನ್ ಮಾಡಿದ್ದು ನೋಡ್ಕೊಂಡು ಕಿಡಿಗೇಡಿಗಳು ಈ ಕೃತ್ಯ ಎಸಗ್ಯಾರೆ ಸರ್. ಅದು ನಾವು ಒಂದು ಎಸ್.ಸಿ ಅನ್ನೋದ್ ಕಾರಣಕ್ಕೋಸ್ಕರನೋ ಇಲ್ಲ ಇವ್ರು ಬೆಳೀತಾರೆ ಎಂಬ ಕಾರಣಕ್ಕೋಸ್ಕರನೋ ಇನ್ನೊಂದೋ ಮತ್ತೊಂದೋ ಗೊತ್ತಿಲ್ಲ. ಅದಕ್ಕೆ ನಮಗೆ ಮದ್ಲೂರು ಪಂಚಾಯತಿ, ಬಪ್ನೋಡು ಗ್ರಾಮ, ಪಟ್ನಾಕ್ನಳ್ಳಿ ವ್ಯಾಪ್ತಿಯ ಸ್ಟೇಷನ್ಗೆ ನಾವು ಬರ್ತೀವಿ ಸರ್. ಅವ್ರಿಗೆ ನಾವು ಸಾಹೇಬರಿಗೂ ಸಮೇತ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದೀವಿ. ಅದರಿಂದ ಆರಕ್ಷಕರ ದಳದವರು ನಮ್ಮನ್ನ ಬಂದು ಇದರಿಂದ ನಾವು ಪಟ್ನಾಕ್ನಳ್ಳಿ ಸ್ಟೇಷನ್ಗೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ವಿ. ಅಲ್ಲಿ ಮಾಜರ್ ಬಂದು ಮಾಜರ್ ಮಾಡ್ಕೊಂಡು ಹೋಗಿದ್ದಾರೆ. ಮಾಜರ್ ಮಾಡ್ಕೊಂಡು ಹೋಗಿ ಆಮೇಲಿಂದ ಇದ್ರ ಬಗ್ಗೆ ನಾವು ಕಾನೂನು ರೀತಿ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಹಂಗಾಗಿ ನಮ್ಮ ಅತ್ತಿಗೆ ಒಬ್ಬರೇ ಇರೋದ್ರಿಂದ ಹೊಲದಲ್ಲಿ ನಮ್ಮ ಅಣ್ಣ ಕೂಲಿ ಕೆಲಸಕ್ಕೆ ಹೋಗ್ತಾರೆ ಶಿರಾಕ್ಕೆ. ಅವ್ರು ಬರೋದು ರಾತ್ರಿ 9:30-10 ಗಂಟೆ ಆಗುತ್ತೆ. ಇದಕ್ಕೆ ಈ ಬೋರ್ಗೆ ಅನಾಹುತ ಮಾಡಿದವರು ಇನ್ನ ಅವರಿಬ್ಬರಿಗೆ ಅನಾಹುತ ಮಾಡಿದ್ರೆ ಇದರಿಂದನ ನಾವು ಬಹಳ ನೋವು ಸಂಕಟ ಅನುಭವಿಸ್ತಾ ಇದ್ದೀವಿ. ಅನಾಹುತ ಆದ್ರೆ ನೇರ ಹೊಣೆ ಈ ಬೋರಿಗೆ ಕಿಡಿಗೇಡಿಗಳು ಏನು ಕೃತ್ಯ ಎಸಗ್ಯವರಲ್ಲ ಅವರೇ ನೇರ ಹೊಣೆಗಾರರಾಗಿರ್ತಾರೆ ನಾಳೆ ದಿನ. ನಿಮಗೆ ಯಾರ ಮೇಲೆ ಅನುಮಾನ ಇದೆ ಸರ್. ಅನುಮಾನ 4-5 ಜನದ ಮೇಲೆ ಅನುಮಾನ ಇದೆ. ಆ ಅನುಮಾನ ಅಂತಕ್ಕಂಥದ್ದು ಮುಂದಿನ ದಿನದಲ್ಲಿ ನಾವು ಸಿಕ್ಕಾಕೊಂತಾರೆ. ಅವಾಗ ನಾವು ಅವ್ರನ್ನ ಹೆಸರು ಬಹಿರಂಗ ಮಾಡ್ತೀವಿ. ಹೌದಾ? ಬಹಿರಂಗ ಮಾಡ್ತೀವಿ. ಮತ್ತೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈ ಮಾದಿಗ ಸಮುದಾಯದ ಎಸ್.ಸಿಗಳು ಆಗಿರೋದ್ರಿಂದ ನಾವು ಇಲ್ಲಿ ನಮಗೆ ತಹಸೀಲ್ದಾರ್ ಆಗಿರ್ಬೋದು, ಮತ್ತೆ ನಮ್ಮ ಶಾಸಕರಾದ ಟಿ.ಬಿ. ಜಯಚಂದ್ರ ಸಾಹೇಬ್ರಾಗಿರ್ಬೋದು, ಇದ್ರ ಬಗ್ಗೆ ನಮಗೆ ಸ್ವಲ್ಪ ನಮಗೆ ಎಲ್ಪ್ ಮಾಡಬೇಕು. ಮತ್ತೆ ನಮ್ಮ ಸಮುದಾಯಕ್ಕೆ ಸ್ವಲ್ಪ ಅನ್ಯಾಯ ಆಗೋದನ್ನ, ದೌರ್ಜನ್ಯ ಆಗೋದನ್ನ
ಸ್ವಲ್ಪ ಅಧಿಕಾರಿಗಳಿಗೆ ಹೇಳಿ ನಮಗೆ ರಕ್ಷಣೆ ಕೊಡಿಸ್ಬೇಕು. ಇಷ್ಟಲ್ಲಿ ನಾವು ಕೇಳ್ಕೊಳಕ್ಕೆ ಕಳಕಳೆಯಿಂದ ಮನವಿಯನ್ನ ನಾವು ಸಲ್ಲಿಸಿರ್ತೀವಿ ಪಟ್ನಾಯಕನಹಳ್ಳಿ ಸ್ಟೇಷನ್ಗೆ, ಮತ್ತೆ ನಮ್ಮ ಶಾಸಕರಾದ DP ಚೈತನ್ಯವ್ರಿಗೂ ತಹಸೀಲ್ದಾರ್ ಅವ್ರಿಗೂ ಇವ್ರಿಗೆಲ್ಲ ಮನವಿಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.